ನಮಸ್ಕಾರ ಎಲ್ರಿಗೂ. ಇಂದು ನಾನು ನಿಮಗೆ ಹೇಳಲು ಬಂದಿರುವುದು ಒಂದು ಅದ್ಭುತವಾದ ಶೈಕ್ಷಣಿಕ ಮನೋರಂಜನಾ ಕಾರ್ಯಕ್ರಮದ ಬಗ್ಗೆ. ದಕ್ಷಿಣ ಕನ್ನಡದ ಮಂಗಳೂರಿನ ಮಂಜನಾಡಿಯವರು ಪ್ರಸ್ತುತಪಡಿಸುತ್ತಿರುವ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಎಂಬ ಈ ಕಾರ್ಯಕ್ರಮ ನಿಜಕ್ಕೂ ಅಪೂರ್ವವಾದುದು. ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಇದು 100% ಪಠ್ಯಪೂರಕವಾಗಿರುತ್ತದೆ. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆಯ ಪಠ್ಯಕ್ರಮಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದೆ. CBSE, ICSE ಮತ್ತು ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಉಪಯುಕ್ತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್ ಕವಿತೆಗಳು ಮತ್ತು ಗಣಿತದ ಮಗ್ಗಿಗಳನ್ನು ಹೇಗೆ ಕಲಿಸುತ್ತಾರೆ ಗೊತ್ತಾ? ಹೊಸ ಚಲನಚಿತ್ರ ಕೈರಾವಕೆ ಸಂಗೀತ, ಭಕ್ತಿ ಸಂಗೀತ, ಜಾನಪದ ಸಂಗೀತ, DJ ಸಂಗೀತ ಮತ್ತು ಭಾವಗೀತೆ ಕೈರಾವಕೆ ಸಂಗೀತದ ಮೂಲಕ. ಇದು ಕೇವಲ ಮನೋರಂಜನೆ ಅಲ್ಲ, ಇದು ಶಿಕ್ಷಣವನ್ನು ಆನಂದದಾಯಕವಾಗಿ ಮಾಡುವ ಒಂದು ಕ್ರಾಂತಿಕಾರಿ ವಿಧಾನ. ಆದರೆ ಇದರಲ್ಲಿ ಇನ್ನೂ ವಿಶೇಷವಾದ ಅಂಶವಿದೆ. ಈ ಕಾರ್ಯಕ್ರಮದಲ್ಲಿ ಮ್ಯಾಜಿಕ್ ಕೂಡ ಇರುತ್ತದೆ, ಆದರೆ ಅದರ ರಹಸ್ಯಗಳನ್ನು ಬಹಿರಂಗಪಡಿಸುತ್ತಾರೆ. ಇದರ ಉದ್ದೇಶ ಏನೆಂದರೆ ಮೂಢನಂಬಿಕೆ ಹೋಗಲಾಡಿಸಲು ಮತ್ತು ವೈಜ್ಞಾನಿಕ ಅರಿವು ಮೂಡಿಸುವುದು. ವಿದ್ಯಾರ್ಥಿಗಳಲ್ಲಿ ತರ್ಕಬದ್ಧ ಚಿಂತನೆಯನ್ನು ಬಳಸುವುದು ಇದರ ಮುಖ್ಯ ಗುರಿ. ಈ ಕಾರ್ಯಕ್ರಮದ ಬಗ್ಗೆ ಹೇಳುವಾಗ ಹೆಮ್ಮೆಯಿಂದ ಹೇಳಬಹುದು, ಇದು ದೇಶದ ಮೊಟ್ಟಮೊದಲ ಏಕೈಕ ಸಂಪೂರ್ಣ ಶೈಕ್ಷಣಿಕ ಪಠ್ಯ ಮನೋರಂಜನಾ ಕಾರ್ಯಕ್ರಮ. ಇದು ಕೇವಲ ಹೇಳಿಕೆ ಅಲ್ಲ, ಸಾವಿರಾರು ಶಿಕ್ಷಕರು ಈ ಕಾರ್ಯಕ್ರಮದ ಬಗ್ಗೆ ಬರವಣಿಗೆಯ ಮೂಲಕ ಮತ್ತು ವಿಡಿಯೋ ಮೂಲಕ ಅಭಿಪ್ರಾಯ ನೀಡಿದ್ದಾರೆ. ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಮತ್ತೆ ಮತ್ತೆ ನಡೆಸಬೇಕು ಎಂದು ಬಯಸಿದ್ದಾರೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಭಾಗವಹಿಸಬಹುದು ಮತ್ತು ಸಂತೋಷ ಪಡಬಹುದು. ಇದು ಕೇವಲ ಮನೋರಂಜನೆ ಅಲ್ಲ, ಇದು ಶಿಕ್ಷಣದ ಹೊಸ ಆಯಾಮ. ಪಠ್ಯಪುಸ್ತಕಗಳಲ್ಲಿರುವ ವಿಷಯಗಳನ್ನು ಸಂಗೀತ ಮತ್ತು ಮನೋರಂಜನೆಯ ಮೂಲಕ ಕಲಿಸುವುದರಿಂದ ವಿದ್ಯಾರ್ಥಿಗಳು ಸುಲಭವಾಗಿ ಮತ್ತು ಆನಂದದಿಂದ ಕಲಿಯುತ್ತಾರೆ. ಈ ಅದ್ಭುತ ಶಾಲಾ ಮನೋರಂಜನೆ ಮಿಸ್ ಮಾಡ್ಕೋಬೇಡಿ. ಕಾರ್ಯಕ್ರಮ ನೋಡದೆ ನಿರಾಶರಾಗದಿರಿ. ಎಲ್ಲ ಶಾಲೆಗಳು ತಮ್ಮ ವಿದ್ಯಾರ್ಥಿಗಳನ್ನು ಕ್ಲಸ್ಟರ್ ಲೆವೆಲ್ನಲ್ಲಿ ಈ ಕಾರ್ಯಕ್ರಮಕ್ಕೆ ತರಬೇಕು. ಖಂಡಿತವಾಗಿ ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತು ಗಣಿತದ ಮಗ್ಗಿ ಪುಸ್ತಕಗಳನ್ನು ತಪ್ಪದೇ ತರುವುದು ಮುಖ್ಯ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ CRP ಅವರನ್ನು ಸಂಪರ್ಕಿಸಿ ಅಥವಾ ವ್ಯವಸ್ಥಾಪಕರಾದ ಮಾನ್ಯ ಮಂಜನಾಡಿ, ಮಂಗಳೂರಿನ ಮೊಬೈಲ್ ನಂಬರ್ 9343193431ಗೆ ಕರೆ ಮಾಡಿ. ಈ ಕಾರ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ಆ 11 ಸ್ಕೂಲ್ TV ಯೂಟ್ಯೂಬ್ ಚಾನೆಲ್ ನೋಡಿ. ಅದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತಿ. ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತು ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಕ್ಷಿಣ ಕನ್ನಡದ ಮಂಜನಾಡಿ, ಮಂಗಳೂರಿನಿಂದ ಹಾರ್ದಿಕ ಶುಭಾಶಯಗಳು ಮತ್ತು ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಮಕ್ಕಳೇ, ಇವತ್ತು ನಿಮಗೆ ಶೈಕ್ಷಣಿಕ ಒಂದು ಮಾಹಿತಿಯನ್ನು ಕೂಡ ಕೊಡುವುದರ ಜೊತೆಗೆ ಮನರಂಜನೆ ಮೂಲಕವಾಗಿ ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ 8 ಮತ್ತು 9ನೇ ತರಗತಿ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳ ಯಾವುದೇ ಆಗಬೇಕು ಕೂಡ
ಮ್ಯೂಸಿಕ್ ಮುಖಾಂತರ ಹೇಳಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಮತ್ತು ನಮ್ಮ ಚಾನೆಲ್ ಪರವಾಗಿ ಅವರಿಗೆ ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ ಪಡೆದವರಿಗೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದು ಹೊಸ ಹಾಡು, ಹೊಸ ಹಾಡು, ಇದು ಹೊಸ ಹಾಡು. ನವಭಾವ ನವಜೀವ, ನವಭಾವ ನವಜೀವ, ನವಶಕ್ತಿ ತುಂಬಿಸುವ ಹಾಡು. ಹೊಸ ಹಾಡು, ಇದು ಹೊಸ ಹಾಡು, ಹೊಸ ಹಾಡು, ಇದು ಹೊಸ ಹಾಡು. ಜಾತಿ ಕುಲ ಮತ ಧರ್ಮ ಪಥಗಳ ಕಡೆದು ಎದೆ ಹಿಗ್ಗಿ ಹಾಡಬೇಕು. ಹೊಸ ಹಾಡು, ಇದು ಹೊಸ ಹಾಡು, ಹೊಸ ಹಾಡು, ಇದು ಹೊಸ ಹಾಡು. 9ನೇ ತರಗತಿಯ ಕನ್ನಡ ಪದ್ಯ ಹೊಸ ಹಾಡು. ಮತ ಧರ್ಮ ಪಾಠಗಳ ಕಡೆದೊಂದಿದ್ದು ಎದೆ ಹಿಗ್ಗಿ ಹಾಡಬೇಕು, ಎದೆ ಹಿಗ್ಗಿ ಹಾಡಬೇಕು. ಯುಗಗಳಾಚೆಯಲ್ಲಿ ಲೋಕಾಂತರದಲ್ಲಿ ಆ ಹಾಡು ಹುಡುಗಬೇಕು. चलना सीखा जिसने दुनिया में आकर हंसना सीखा, जिसने दुनिया में आकर रो रो कर हंसना सीखा, लग रो कर बचना सीखा, गिर गिर कर चलना सीखा. पानी बरसाना सीखा तो गिर से गिर गिर कर नदियों में बहना सीखा. ಮಕ್ಕಳ ಹೇಗನ್ನಿಸ್ತು? ಯೋಚನೆ ಚೆನ್ನಾಗಿ ಅನ್ನಿಸ್ತು. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತಲ್ಲ? ಪ್ರಾರಂಭದಲ್ಲಿ ಯಾಕೆ ಕಷ್ಟ ಅನ್ನಿಸ್ತೇಳಿ?
ಬರೀ ಮಗ್ಗಿ ಹೇಳಿಸಿದ್ರು. ಬರೀ ಮಗ್ಗಿ ನಿಮ್ಗೆ ಕಷ್ಟ ಯಾವಾಗಲೂ ಕಷ್ಟನೇ, ಹೌದನೇ? ಮಕ್ಕಳಲ್ಲಿ ವಿದ್ಯಾ ತಿಲಕ್ ಎಂಬತಕ್ಕಂಥ ಒಂದು ಸಂಸ್ಥೆ ವತಿಯಿಂದ ನಿಮಗೆ ಸುಮಾರು 1 ಗಂಟೆ 15 ನಿಮಿಷದವರೆಗೂ ಕೂಡ ನಿಮ್ಮನ್ನ ಆರ್ಕೆಸ್ಟ್ರಾ ಮೂಲಕ ಹಾಗೂ ಶೈಕ್ಷಣಿಕವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಹಾಗೂ ಮ್ಯಾಜಿಕ್ ನಿಮಗೆ ಪರಿಚಯಿಸಿದ್ದಾರೆ. ಕೇಳಿಸ್ತಿದೆ ನಾವು ಮಾತಾಡ್ತಾ ಇರೋದು? ಮತ್ತೆ ಈ ಸೌಂಡ್ ಮಾಡಿದ್ರೆ ನಾವು ಬೇರೆ ಆಕ್ಟಿವಿಟಿ ಮಾಡಿಸ್ಬೇಕಾಗುತ್ತೆ ನಿಮಗೆ. ಈಗ ನೀವು ಎಲ್ಲರೂ ಕೂಡ ಏನೆಲ್ಲ ಆಕ್ಟಿವಿಟಿ ಮಾಡಿದ್ರೆ ಅದನ್ನ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಮಾತಾಡ್ತಿರೋರಲ್ಲಿ. ಓಕೆ, ನಿಮಗೆ ಈ 1 ಗಂಟೆ 15 ನಿಮಿಷಗಳಲ್ಲಿ ಒಂದಿಷ್ಟು ಪರಿಕಲ್ಪನೆಗಳನ್ನ, ಶೈಕ್ಷಣಿಕ ಪರಿಕಲ್ಪನೆಗಳನ್ನ, ಮಗ್ಗಿಯನ್ನ ಯಾವ ರೀತಿಯಲ್ಲಿ ಹಾಡಿನ ಮುಖಾಂತರ ಪರಿಚಯಿಸಬಹುದು, ಹಾಗೆ ತಂತ್ರ ಮಂತ್ರಗಳಿಲ್ಲದೆ ಮ್ಯಾಜಿಕ್ ನ ಯಾವ ರೀತಿಯಲ್ಲಿ ಮಾಡಬಹುದು ಎಂಬತಕ್ಕಂಥದನ್ನ ತುಂಬಾ ಚೆನ್ನಾಗಿ ನಿಮ್ಗೆ ಅರ್ಥೈಸಿದ್ದಾರೆ. ಮಕ್ಕಳು ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ಇಲ್ಲಿ ನೀವೆಲ್ಲ ಕಲಿಕೆಯನ್ನ, ಜ್ಞಾನವನ್ನ ಪಡೆಯಲಿಕ್ಕೆ ಬಂದಿದ್ದೀರಿ. ಬದುಕನ್ನ ಕಟ್ಕೊಳ್ಳಿಕ್ಕೆ, ನಾವು ಇನ್ನೊಬ್ಬರನ್ನ ಮನರಂಜಿಸ್ಲಿಕ್ಕೆ ನೀವು ದೀರ್ಘಕಾಲದ ಒಂದು ವಿದ್ಯಾಭ್ಯಾಸವನ್ನ ಮಾಡಿ ನಾವೇನು ಕಲಿಬೇಕಾಗಿಲ್ಲ. ನೋಡಿ, ಈ ರೀತಿಯಲ್ಲಿ ಇರ್ತಕ್ಕಂಥ ಆಕ್ಟಿವಿಟಿಗಳನ್ನ ನಾವು ಮಾಡಿ ಮನರಂಜಿಸಬಹುದು, ನಮ್ಮ ಬದುಕನ್ನು ನಾವೇ ಕಟ್ಕೋಬಹುದು. ಅಂತಹ ಒಂದು ವಿಚಾರವನ್ನ ಇವನು ನಮ್ಮ ಶಾಲೆಗೆ ಬಂದು ವಿದ್ಯಾರ್ಥಿಗಳ ಸಂಸ್ಥೆ ವತಿಯಿಂದ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ, ನಮ್ಮೆಲ್ಲ ಶಿಕ್ಷಕ ಮಿತ್ರರ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಹೃತ್ಪೂರ್ವಕ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸ್ತಾನೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಮೂಡಿ ಬಂದಿದೆ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.